ಚಾಲಕ ರೇವಣ್ಣ ಅವರಿಗೆ ಸಂಬಂಧಿಸಿದ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ವಿಡಿಯೋಗಳು ಲೀಕ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಕಡೆ ರಾಜ್ಯ ಸರ್ಕಾರ SIT ತನಿಖೆ ರಚನೆ ಮಾಡಿ ಈ ವಿಡಿಯೋಗಳ ಸತ್ಯಾಂಶವನ್ನ ಹೊರತರುವಂತೆ ಸೂಚನೆ ಕೊಟ್ಟಿದೆ. ಮತ್ತೊಂದು ಕಡೆ ಸಂತ್ರಸ್ತೆಯರು ಹೋಗಿ A1 ಆರೋಪಿಯನ್ನಾಗಿ HD ರೇವಣ್ಣ ಅವರನ್ನ ಮಾಡಿದ್ದಾರೆ, A2 ಆರೋಪಿಯನ್ನಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ವಿಡಿಯೋಗಳನ್ನ ಕಲೆ ಹಾಕಿರುವಂತಹ SIT ತಂಡ ಈಗಾಗಲೇ ತನಿಖೆಗೂ ಮುಂದಾಗಿದ್ದು, ಇದೀಗ ಒಂದು ಕಡೆ ಈ ಎಲ್ಲ ಪ್ರಕ್ರಿಯೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈ ವಿಡಿಯೋ ಬಿಟ್ಟವ್ರು ಯಾರು ಅನ್ನುವಂತ ಆ ಪ್ರಶ್ನೆ ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಡ್ರೈವರ್ ಬಿಚ್ಚಿಟ್ರ ಹಾಗಾದ್ರೆ ಈ ವಿಡಿಯೋಗಳನ್ನ ನಾನು ನಂಬಿ ನನ್ನ ಬಳಿ ಇದ್ದ ಒಂದು ವಿಡಿಯೋ ಕೊಟ್ಟೆ. 15 ವರ್ಷದಿಂದ ರೇವಣ್ಣ ಫ್ಯಾಮಿಲಿಗೆ ಡ್ರೈವರ್ ಆಗಿ ಕಾರ್ತಿಕ್ ಕೆಲಸ ಮಾಡ್ತಿದ್ರಂತೆ. ಬಿಜೆಪಿ ನಾಯಕರಿಗೆ ಬಿಟ್ರೆ ಬೇರೆ ಯಾರಿಗೂ ನಾನು ಪೆನ್ ಡ್ರೈವ್ ಅನ್ನ ಕೊಟ್ಟಿಲ್ಲ ಅಂತ ಇದೀಗ ಕಾರ್ತಿಕ್ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳೆದ 1 ವರ್ಷದ ಹಿಂದೆ ಕಾರ್ ಡ್ರೈವರ್ ಕೆಲಸ ಬಿಟ್ಟಿದ್ದೀನಿ. ನಾನು ರೇವಣ್ಣ ಅವರ ಕುಟುಂಬದಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೀಗಾಗಿ ನಾನು ಬಿಟ್ಟಿದ್ದೀನಿ. ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ರಿಂದ ಅವ್ರ ಮನೆಯಿಂದ ನಾನು ಹೊರಗೆ ಬಂದೆ. ಸೊ ದೇವರಾಜೇಗೌಡರು HD ರೇವಣ್ಣ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಯಾರಿಂದಲೂ ಕೂಡ ನ್ಯಾಯ ಸಿಗಲ್ಲ ಅಂತ ದೇವರಾಜೇಗೌಡ ಬಳಿ ಹೋದೆ. ದೇವರಾಜೇಗೌಡ ಬಳಿ ನಾನು ಹೋದಂತ ಸಂದರ್ಭದಲ್ಲಿ ವಿಡಿಯೋ ರಿಲೀಸ್ ಮಾಡಬಾರದು ಅಂತ ಪ್ರಜ್ವಲ್ ರೇವಣ್ಣ ಸ್ಟೇ ತಂದಿದ್ರು. ಅದಕ್ಕೂ ಮುನ್ನ ನಾನು ಆಲ್ರೆಡಿ ಒಂದು ವಿಡಿಯೋವನ್ನ ಕೊಟ್ಟಿದ್ದೆ. ನಾನು ಯಾರಿಗೂ ಕೂಡ ತೋರಿಸಲ್ಲ ಕೊಡು ಅಂತೇಳಿ ದೇವರಾಜೇಗೌಡ ಆ ವಿಡಿಯೋಗಳನ್ನ ನನ್ನ ಹತ್ರ ಇಸ್ಕೊಂಡಿದ್ದಾರೆ. ಆಗ ನಿನ್ನ ಬಳಿ ಇರುವಂತ ವಿಡಿಯೋ ಫೋಟೋಸ್ ಕೊಟ್ಟಿದ್ದೇನೆ, ನನ್ನ ಬಳಿ ಇರುವಂತ ವಿಡಿಯೋ ಫೋಟೋಸ್ ಕೊಟ್ಟಿದ್ದೇನೆ. ನಾನು ನಂಬಿ ನನ್ನ ಬಳಿ ಇದ್ದಂತ ವಿಡಿಯೋ ಒಂದೇ ಒಂದು ಕಾಪಿಯನ್ನ ಕೊಟ್ಟೆ. ಅದು ಬಿಟ್ರೆ ಮಿಕ್ಕಿದೆಲ್ಲವುದು ಕೂಡ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. 15 ವರ್ಷದಿಂದ ನಾನು ಅವ್ರ ಫ್ಯಾಮಿಲಿಗಾಗಿ ಡ್ರೈವರ್ ಆಗಿ ಕೆಲಸ ಮಾಡಿ ಅವ್ರಿಗೋಸ್ಕರ ದುಡ್ದೆ. ಆದ್ರೆ 15 ವರ್ಷದ ನಂತರ ಅವರು ನನ್ನ ಆಸ್ತಿ ಬರ್ಸ್ಕೊಂಡಿದ್ದಾರೆ, ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನ್ನ ಪತ್ನಿ ಮೇಲೂ ಹಲ್ಲೆ ಮಾಡಿದ್ದಾರೆ. ಈಗೆಲ್ಲ ಮಾಡಿದ್ರಿಂದ ನಾನು ಅವರ ಕುಟುಂಬದಿಂದ ದೂರ ಉಳ್ಕೋಬೇಕಾಯ್ತು, ಡ್ರೈವರ್ ಕೆಲಸ ಬಿಟ್ಟು ಬರಬೇಕಾಯ್ತು. ನಾನು ಬಿಟ್ಟು ಬಂದೆ. ಬಿಟ್ಟು ಬಂದಾದ್ಮೇಲೆ ನನಗೆ ನ್ಯಾಯ ಬೇಕು. ನನ್ನ ಆಸ್ತಿ ಬರ್ಸ್ಕೊಂಡಿದ್ದಾರೆ, ನನ್ನ ಮೇಲೆ ಹಿಂಸೆ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ನನಗೆ ಸಾಕಷ್ಟು ಹಿಂಸೆ ಕೊಟ್ಟಿದ್ದಾರೆ. ಇದಕ್ಕೆ ನ್ಯಾಯ ಬೇಕು ಅಂತೇಳಿ ನಾನು ದೇವರಾಜೇಗೌಡ್ರ ಬಳಿ ಹೋದೆ. ದೇವರಾಜೇಗೌಡರು ನಾನು ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಹೋರಾಟ ಮಾಡೋದಕ್ಕೆ ನನಗೆ ಸಹಕಾರ ಕೂಡ ಕೊಟ್ಟರು. ಅವ್ರ ಸಹಕಾರದಲ್ಲಿ ನಾನು ಏನೋ ಒಂದಷ್ಟು ನನಗೆ ನ್ಯಾಯ ಸಿಗ್ಬೋದು ಅಂತ ಹೋರಾಟ ಮಾಡ್ತಿದ್ದೆ. ಬಟ್ ನನ್ನ ಬಳಿ ಇದ್ದಂಥ ಒಂದಷ್ಟು ವಿಡಿಯೋಗಳನ್ನು ನಾನಾಗೆ ನಾನು ತೋರಿಸಿದೆ. ಬಿಜೆಪಿ ನಾಯಕ ದೇವರಾಜೇಗೌಡರು ನನಗೇನಾದರೂ ಸಹಾಯ ಮಾಡ್ಬೋದು ಅಂತ. ಬಟ್ ಆ ವಿಡಿಯೋಗಳನ್ನು ನಾನು ಬಿಜೆಪಿಯ ನಾಯಕ ದೇವರಾಜೇಗೌಡರಿಗೆ ಬಿಟ್ರೆ ಇನ್ಯಾರಿಗೂ ಕೊಟ್ಟಿಲ್ಲ. ಈಗ ಈ ವಿಡಿಯೋಗಳು ಈ ಪ್ರಮಾಣದಲ್ಲಿ ಹರಿದಾಡಿದ್ದು ಹೇಗೆ? ನಾನು ಒಂದೇ ಒಂದು ಕಾಪಿನ ಕೊಟ್ಟಿನಿ ದೇವರಾಜೇಗೌಡರ ಕೈಗೆ. ಅದು 1 ವರ್ಷದ ಹಿಂದೆ, ಇವತ್ತಲ್ಲ, ನಿನ್ನೆಲ್ಲ, ಮೊನ್ನೆಲ್ಲ. 1 ವರ್ಷದ ಹಿಂದೆ ನಾನೇನು ಒಂದು ಕಾಪಿಯನ್ನು ಕೊಟ್ಟಿದ್ದೇನೋ ಆ ಕಾಪಿಯನ್ನ ಯಾರೀಗ ದೊಡ್ಡ ಮಟ್ಟದಲ್ಲಿ ಹಂಚಿಕೆ ಮಾಡಿದಾರೋ ನನಗೂ ಗೊತ್ತಿಲ್ಲ. ಬಟ್ ನನ್ನ ಬಳಿ ಇದ್ದಂಥ ವಿಡಿಯೋಗಳನ್ನ ನಾನು ಒಂದೋ ಒಂದು ಕಾಪಿಯನ್ನ ದೇವರಾಜೇಗೌಡರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡೋ ಮೂಲಕ ಇದೀಗ ಡ್ರೈವರ್ ಕಾರ್ತಿಕ್ ಭಾರಿ ದೊಡ್ಡ ಮಟ್ಟದಲ್ಲಿ ಈ ಕೇಸ್ಗೆ ಟ್ವಿಸ್ಟ್ ಅನ್ನ ತಂದಿದ್ದಾರೆ. SIT ಈಗ ತನಿಖೆ ಮುಂದುವರಿಸಿದೆ. ಈ ಸಂದರ್ಭದಲ್ಲಿ ಇವುಗಳನ್ನ ಹೊರಗೆ ಹಂಚಿದವರು ಯಾರು, ಇದರಲ್ಲಿ ಏನಿದೆ ಪಾತ್ರ, ಯಾರ ಪಾತ್ರ ಇದೆ, ಯಾವ ರೀತಿಯ ರಾಜಕಾರಣ ಇದೆ, ಎಲ್ಲವೂ ಕೂಡ ಹೊರಗೆ ಬರಬೇಕಾಗತ್ತೆ. ಬಟ್ ಅಲ್ಟಿಮೇಟ್ಲಿ ವಿಡಿಯೋಗಳು ಹೊರಗೆ ಬಂದು ಈಗ ಆ ವಿಡಿಯೋಗಳಲ್ಲಿದ್ದಂಥ ಹೆಣ್ಣು ಮಕ್ಕಳ, ನೂರಾರು ಹೆಣ್ಣು ಮಕ್ಕಳ ಕುಟುಂಬ ಬೀದಿಗೆ ಬಂದಿದೆ. ಮಾನ ಮರ್ಯಾದೆ ಹರಾಜಾಗಿದೆ. ಅವರೆಲ್ಲೂ ಕೂಡ ಈಗ ತಲೆ ಎತ್ಕೊಂಡು ತಿರುಗೋಕ್ಕಾಗೋದೇ ಇಲ್ಲ. ಅವರ ಹಸಿವು,
ಅವರ ಮೇಲಿನ ಆಮಿಷಗಳನ್ನು ಹಾಕಿ ಅವ್ರನ್ನ ಬೆದರಿಸಿ ಈ ರೀತಿಯಾಗಿ ನಾನಾ ರೀತಿಯಾಗಿ ಇವತ್ತು ಅವರೆಲ್ಲರನ್ನ ಕೂಡ ಬಳಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅನ್ಯಾಯಕ್ಕೊಳಗಾಗಿ ಈ ಒಂದು ಕುಟುಂಬದ ದೌರ್ಜನ್ಯಕ್ಕೆ ತುತ್ತಾಗಿರುವಂಥದ್ದು ಕೂಡ ಅಷ್ಟೇ ಸತ್ಯ. ಅಫ್ಕೋರ್ಸ್ ಈ ವಿಡಿಯೋಗಳನ್ನ ನಾನು ಒಂದು ಕಾಪಿಯನ್ನ ದೇವರಾಜೇಗೌಡ ಕೊಟ್ಟಿದ್ದೆ ಅಂತ ಹೇಳ್ತಾ ಇರುವಂತ ಕಾರ್ತಿಕ್ ಅವರು ಕೂಡ, ಡ್ರೈವರ್ ಕಾರ್ತಿಕ್ ಅವರು ಕೂಡ ಅನ್ಯಾಯಕ್ಕೊಳಗಾಗಿರೋರೆ ಅವ್ರ ಕುಟುಂಬದಿಂದ, ದೌರ್ಜನ್ಯಕ್ಕೊಳಗಾಗಿರೋರೆ ಅವ್ರ ಕುಟುಂಬದಿಂದ, ಹಿಂಸೆಗೊಳಗಾಗಿರೋರೆ, ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಆಸ್ತಿ ಬರೆಸ್ಕೊಂಡು ಹೆಂಡತಿ ಮತ್ತೆ ಗಂಡ ಇಬ್ಬರ ಮೇಲೆ ಹಲ್ಲೆ ಮಾಡಿ ಹಿಂಸೆ ಕೊಟ್ಟು ಹೊರಗಾಕಿದ್ದಾರೆ. ಈಗ ಆ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸಂತ್ರಸ್ತರ ಪರಿಸ್ಥಿತಿ ಅದೇ. ಬಟ್ ತಮಗೆ ನ್ಯಾಯ ಸಿಗಬೇಕು ಅಂತ ಆ ವಿಡಿಯೋಗಳನ್ನ ದೇವರಾಜೇಗೌಡ ಬಳಿ ಕೊಂಡೊಯ್ದಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ.